ಟ್ರಿಪ್ ಆರ್ಗನೈಸ್ ಮಾಡಿದವ್ರಿಗೆ ಒಂದು ದೊಡ್ಡ ನಮಸ್ಕಾರ. ಊಟದ ಜ್ಞಾನನೇ ಇಲ್ಲ, ಹೊಟ್ಟೆ ಹೆಸರು ಊಟಕ್ಕೆ ಹೋಗಾಗ್ತಿಲ್ಲ. ಏನಾಯ್ತು ಅಂದರೆ ಫುಲ್ಲು ಸೀನು ಆರಾಮಾಗಿದೆ. ಡಾಮಿನೋಸ್ ಥರ ಇಂಥ ಜಿಪ್ಟೋ ಬ್ಲಿಂಕಿಟ್ ಎಲ್ಲ ಇದೆ ಅನ್ಸುತ್ತೆ ಮೋಸ್ಟ್ಲಿ. ಗೋವಾ ಬೇಡ, 7 ತನಕ ಕುತ್ಕಡೆ ಇರಬೇಕು, ಸಿಕ್ಕಿಲ್ಲ ಅಂದರೆ ಇಲ್ಲ ನಿನ್ನ ಕಡೆ ಇರಬೇಕು. ಬಿರಿಯಾನಿಗೆ 150 ರೂಪಾಯಿ. ಫೋಟೋ ಮಾಡಕ್ಕೆ ಸ್ವಲ್ಪ ಚೆನ್ನಾಗಿದೆ. ಪ್ಲಾನ್ ನೋಡ್ಸಿದ್ವಿ, ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ, ನಮ್ಮ ಕರ್ನಾಟಕದ ಮಾತ್ರ ಪ್ಲಾನ್ ಇದೆ ಅನ್ಸುತ್ತೆ. ಅದು ಯಾರು ತಿಂದಿಲ್ಲ, ಎಲ್ಲ ಹೆಸರು ನೋಡಿದ್ರೆ ತರಕಾರಿ ಅವೈಲೇಬಲ್ ಇತ್ತು. ತರಕಾರಿ ಗೈಸ್, ಜಸ್ಟ್ ನಾವು ವರ್ಕಳ ಬೀಚಿಗೆ ಬಂದಿದ್ದೀವಿ. ಇವಾಗ ಸಖತ್ತಾಗಿದೆ ಸನ್ಸೆಟ್. ಇವಾಗ ಜಸ್ಟ್ ಸನ್ಸೆಟ್ ಆಗ್ತಿದೆ. ಬಾಯ್ಸ್ ಹೋಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಏನಂದರೆ ಎಲ್ಲ ಬಾಯ್ಸು ಫುಲ್ಲು ರೆಡಿ ಆಗ್ತಿದ್ದಾರೆ, ಫುಲ್ಲು ಜಾಲಿ ಮಾಡೋಕ್ಕೆ, ಬೀಚಲ್ಲಿ ಆಟ ಆಡೋಕ್ಕೆ. ಫುಲ್ ನೈಟೆಲ್ಲ ಬೀಚ್ ಇರುತ್ತಂತೆ, ಏನು ತೊಂದರೆ ಇಲ್ಲ, ನೈಟೆಲ್ಲ ಆಟ ಆಡ್ಬೋದು, ನೈಟೆಲ್ಲ ಇಲ್ಲಿಗೆ ಬಂದು ಕೂತ್ಕೋಬೋದು. ಈಗ ನಾವು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡು ಆಮೇಲೆ ರೂಮ್ ಎಲ್ಲ ಬುಕ್ ಮಾಡ್ಕೊಂಡು ಮತ್ತೆ ಬಂದು ಆಟ ಆಡೋಣ ಅಂತಿದ್ದೀವಿ. ಆಲ್ರೆಡಿ ಒಂದು 6:10 ಆಗಿದೆ. ಸ್ವಲ್ಪ ಫೋಟೋ ಶೂಟ್ ಮಾಡೋಕ್ಕೆ ಸ್ವಲ್ಪ ಚೆನ್ನಾಗಿದೆ, ಇಲ್ಲಾಂದರೆ ನಮಗೆ ಫೋಟೋ ಶೂಟ್ ಮಾಡೋಕ್ಕೆ ಟೈಮೇ ಸಿಗಲ್ಲ. ನಾಳೆ ಬೆಳಗ್ಗೆ ಬಿಟ್ಟು ಹೋಗ್ತಾ ಇರ್ತೀವಿ, ನೋಡೋಣ. ನೋಡ್ಕೊಳ್ಳಿ, ಒಂದು ಬ್ಯಾಗ್ ಬೀಸ್ ತೋರಿಸ್ತೀನಿ. ಬರ್ತೈತೆ ಫೋಟೋ. ತರುಣ್ ಸಕ್ಕದ ಬರುತ್ತೆ ಫೋಟೋ. ಬಾ 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 ಬಾ. ಹಾಯ್ ಗಾಯ್ಸ್, ಏನಾಯಿತು ಅಂದರೆ ಫುಲ್ಲು ಸೀನು. ಎಲ್ಲಿ ನೋಡೋರು ರೂಮ್ ಸಿಗ್ತಾಯಿಲ್ಲ, ಎಲ್ಲಿ ನೋಡಿದ್ರು ನಮಗೆ ಪ್ರೈಸ್ ಅಡ್ಜಸ್ಟ್ ಆಗ್ತಾಯಿಲ್ಲ. ಎಲ್ಲ 6,000, 10,000, 7,000 ಎಲ್ಲ ಕೇಳ್ತಾರೆ. ಕೊನೆಗೆ ಯಾವುದೋ ಒಂದು ಸಿಕ್ತು, 2 ರೂಮ್ ಮಾಡೋದು. 2 ರೂಮಿಂದ ಸೇರಿ 4,000. ಒಂದೊಂದು ರೂಮಲ್ಲಿ 5 ಜನ, ಟೋಟಲ್ 4,000. ಅಲ್ಲಿ ಮಾಡೋ ಹೊತ್ತಿಗೆ 9 ಗಂಟೆ ಆಯಿತು. ಆಮೇಲೆ ಊಟ ತರಿಸ್ತೀವಿ, ಊಟ ಅಂತೂ ಅಷ್ಟು ಅಂದರೆ ಅಷ್ಟು. ಆಮೇಲೆ ಊಟ 3,000 ರೂಪಾಯಿ. ಒಂದು ವೆಜ್ ಬಿರಿಯಾನಿಗೆ 150 ರೂಪಾಯಿ, ಒಂದು ಎಗ್ ರೈಸಿಗೆ 150 ರೂಪಾಯಿ, 120, 150, 180 ರೂಪಾಯಿ ತನಕನೂ ಹೋಯ್ತು. ಆಮೇಲೆ ಅದು ಯಾರು ತಿನ್ನಲಿಲ್ಲ, ಎಲ್ಲ ಹೆಸರು. ಆಮೇಲೆ ಮತ್ತೆ ಫ್ರೆಂಡ್ಸನ್ನ ಕಳಿಸಿ ಅಲ್ಲಿ ನಮ್ಮ ಲಾಡ್ಜ್ ಅವ್ರಿಗೆ ಕೇಳಿ, ಸ್ಟೇ ಅವರಿಗೆ ಯಾವ್ದು ಚೆನ್ನಾಗಿದೆ ಹೋಟ್ಲ್ ಅಂತೆಲ್ಲ ಕೇಳಿ ಕಳಿಸಿ ಮತ್ತೆ ಬೇರೆಯವ್ರು ತಗೊಬಂದ್ವಿ. ಅದು 300 ರೂಪಾಯಿ ಚೆನ್ನಾಗಿತ್ತು ಮಾತ್ರ. 300 ರೂಪಾಯಿಗೆ ಚೆನ್ನಾಗಿತ್ತು, 3,000 ರೂಪಾಯಿಗೆ ಚೆನ್ನಾಗಿರಲಿಲ್ಲ. ಸ್ವಲ್ಪ ವಾಯ್ಸ್ ಹೋಗಿದೆ, ನೀರು ಅದು ಇದು ಕುಡಿದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಊಟಗಳ ತಿಂದು ಮತ್ತೆ ಬೀಚಿಗೆ ಬಂದ್ವಿ. ಇವಾಗ ಟೈಮ್ 12 ಗಂಟೆ. ಮತ್ತು ಇವಾಗ ಹೋಗಿ ಮಲ್ಕೊಳ್ಳೋದಷ್ಟೇ ಇರೋದು. ಫುಲ್ಲು ಟಯರ್ಡಾಗಿದೆ ಎಲ್ಲರಿಗೂ. ಇಲ್ಲಿ ಫುಲ್ಲು ಸೆಕೆ ಫುಲ್ಲು. ಆದರೂ ಗೋವಾ ಅಷ್ಟೇನು ವೈಬಿಲ್ಲ. ಇಲ್ಲಿ ಮಿನಿ ಗೋವಾ ಅಂತ ಹೇಳ್ತಾರೆ, ಅದಂತೂ ಕರೆಕ್ಟು. ಓಕೆ, ರೇಂಜ್ ಚೆನ್ನಾಗಿದೆ. ಸೊ ಇವಾಗ ಹೋಗಿ ಮಲಗ್ತೀವಿ. ಮತ್ತು ನಾಳೆ ಬೆಳಗ್ಗೆ 7:30, 8 ಗಂಟೆಗೆ ಬಂದು ಆಟ ಆಡ್ಕೊಂಡು ಎಲ್ಲ ಬೇರೆ ಬ್ಲ್ಯಾಕ್ ಸ್ಯಾಂಡ್ ಬೀಚಿಗೆ ಹೋಗೋಣ ಅಂತಿದ್ದೀವಿ. ನೋಡಬೇಕು, ಅಲ್ಲೂ ಹೋಗಿ ಅಲ್ಲಿ ಆಟ ಆಡ್ಕೊಂಡು ಅಲ್ಲಿ ಮಡ್ರಾಸಲ್ಲಿ ಫೋಟೋ ಶೂಟ್ ಮಾಡ್ಕೊಂಡು ಊರಿಗೆ ಹೊಡ್ತೀವಿ. 1:26 ಟ್ರೈನ್ ಇದೆ, ಮಾಡ್ತೀವಿ ಅಷ್ಟೇ. ನಾಳೆ ಸಿಗೋಣ, ಬಾಯ್. ನೋಡು ಈ ಲೆವೆಲಿಗೆ ಮತ್ತೆ ಸ್ವಲ್ಪ ಸೈಡ್ ಹಿಂಗೆ ಕೂತಿರಲ್ಲ ಇವನು. ಹಿಂಗೆ ಹಾಕೋಯ್ತೀಯಾ? ಹಿಂಗೆ ಬಾರೋ, ಸಟ್ಟ ಹೋಗ್ಬೇಡ, ಸೀದಾ ಹೋಗು. मजा नहीं आ रहा है. ಗೈಸ್, ವರ್ಕಳ ಬೀಚ್ ಮುಗೀತು. ಫುಲ್ಲು ಆಟ ಆಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಫೋಟೋ ತೆಕ್ಕೊಂಡು ಮಸ್ತಾಗಿ. ಊಟ ಮಾತ್ರ ಮಾಡಿಲ್ಲ ಕರೆಕ್ಟಾಗಿ. ಊಟ ಮಾತ್ರ ಇನ್ನು ಊಟ ಯಾಕೋ ನಮಗೆ ಊಟದ ಜ್ಞಾನನೇ ಇಲ್ಲ, ಹೊಟ್ಟೆ ಹೆಸರು ಊಟಕ್ಕೆ ಹೋಗಾಗ್ತಿಲ್ಲ. 3 ದಿನದಿಂದ 3 ಸಲ ಊಟ ಮಾಡಿದ್ದೀವಿ ಅಷ್ಟೇ. ಬೆಳಗ್ಗೆ ಒಂದು ಸಲ ತಿಂದರೆ ಮತ್ತೆ ಇಲ್ಲ, ರಾತ್ರಿನೂ ಕಡೆ ತಿಂದೇ ಇಲ್ಲ. ಹಾಂ, ಅಲ್ಲಿ ಇಲ್ಲಿ ನೀರು, ವರ್ಕಳ ನೀರು, ರಿವೈಂಡ್ರ್ ನೀರು ಎಲ್ಲ ಮಿಕ್ಸ್ ಆಗಿ ಹೋಯ್ತು. ಗಾಯ್ಸ್, ಗೋಬಿ ಬಗ್ಗೆ ನಮ್ಮ ತರುಣ್ ಹೇಳ್ತಾನೆ ತಡೀರಿ. ವರ್ಡ್ ನಂಬರ್ 1 ಗೋಬಿ ಮಾತ್ರ ನೆಕ್ಸ್ಟ್ ಲೆವೆಲ್. ಹೆಂಗಿತ್ತು ಗೋಬಿ? ಅಯ್ಯೋ, ಯಾಕೆ ಹೇಳ್ತೀಯಾ? ಹೋಟ್ಲ್ ಅದೇ ಅಲ್ಲೇ ನೋಡ್ಗ, ಅದೇ ಹೋಟ್ಲ್ ತಂದಿದ್ದು. ಯಾವ ಹೋಟ್ಲು? ತಡೀರಿ ಗೈಸ್, ತೋರಿಸ್ತೀನಿ ಯಾವ ಹೋಟ್ಲ್ ಅಂತ. ಹಂಗೆ ಒಟ್ಟಿಗೆ ಹೇಳಿದ್ದು. ಓಕೆ ಅಷ್ಟೇ ಗೈಸ್. ಇದು ಇನ್ನೇನು ನೋಡ್ತೀವಿ, ಚೆನ್ನಾಗಿನ ಮಾಡ್ಕೊಂಡು
ಟಿಫನ್ ತಿಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಅರ್ಧ ಗಂಟೆ ರೆಸ್ಟ್ ಮಾಡ್ಕೊಂಡು ಟ್ರೈನ್ ಹತ್ತಿದ್ರೆ 1:15 ಟ್ರೈನ್ ಹತ್ತಿದ್ರೆ KSR ಬೆಂಗಳೂರು ಎಕ್ಸ್ಪ್ರೆಸ್ ಕನ್ಯಾಕುಮಾರಿಯಿಂದ ಬರೋದು ಎತ್ತಿದ್ರೆ ನಾಳೆ ಬೆಳಗ್ಗೆ 7 ಗಂಟೆ ತನಕ ಕುತ್ಕೊಂಡೇ ಇರಬೇಕು. ಸಿಕ್ಕಿಲ್ಲ ಅಂದರೆ ಇಲ್ಲ ನಿನ್ನ ಕಡೆ ಇರಬೇಕು. ರೋಲೆ ಪಕ್ಕ ಇದು. ಓಕೆ ಬೈಸ್. You're making my blood pressure rise. ಓಕೆ ಬೈ. ಹಾಯ್ ಗಾಯ್ಸ್. ಏನಂದರೆ ಕತೆ ಕರೆಕ್ಟ್ ಟೈಮಿಂಗಿಗೆ ಬಂತು. 126 ಅಂದರೆ ಪಕ್ಕ ಟೈಮಿಂಗ್ಸ್ ಮ್ಯಾಚ್ ಆಯಿತು. 126ಗೆ ಬಂದರು. ಏನು ನಾವು ಒಂದು ಪ್ಲ್ಯಾನ್ ಹೊಡ್ಸಿದ್ವಿ. ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ನಮ್ಮ ಕರ್ನಾಟಕದ ಮಾತ್ರ ಪ್ಲ್ಯಾನ್ ಇದೆ ಅನ್ಸುತ್ತೆ ಮೋಸ್ಟ್ಲಿ. ಈ ಕಡೆ ಪ್ಲ್ಯಾಟ್ಫಾರ್ಮಲ್ಲಿ ಹತ್ತಲಿಲ್ಲ. ಲೈನ್ ಬರೋ ಇನ್ನೇನಲ್ಲಿ ಬರ್ತಿದೆ ಕಾಣಿಸಿದೆ ಅಂದ ತಕ್ಷಣ ಆ ಕಡೆ ಜಂಪ್ ಆಗಿಬಿಟ್ವಿ. ಒಂದು 4 ಜನ ಆ ಕಡೆ, 4 ಜನ ಈ ಕಡೆ. 2 ಬೋಗಿ ಇದು ಏನೋ ಜನರಲ್. ಮುಂದ್ಗಡೆ 2 ಹಿಂದ್ಗಡೆ 2. ನಾವೇನು ಮಾಡಿದ್ವಿ 4 ಜನ ಆ ಕಡೆ ಕಳಿಸಿ ಒಂದು ಬೋಗಿಗೆ 2 ಡೋರ್ ಅಲ್ವಾ. 4 ಜನ 4 ಡೋರಿಗೆ ಹತ್ಬಿಟ್ರು ಆಯಿತಾ. ಅದಕ್ಕೋಸ್ಕರ ನಮಗೆ ನೋಡಿ ಇದು ಮಂಕಣಕ್ಕೆ ಸೀಟ್ ಸಿಕ್ಕಿದೆ. ಕೆಳಗಡೆ ಎಲ್ಲ ಒಂದು 50 ಜನ 100 ಜನ ಫುಲ್ಲು ನಿಂತ್ಕೊಂಡ್ಬಿಟ್ಟವ್ರೆ. ನಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಸೀಟ್ ಸಿಗ್ತಾವ್ರೆ ಆ ಕಡೆಯಿಂದ ಹತ್ತಿದ್ದಕ್ಕೆ. ಆ ಕಡೆಯಿಂದ ಹತ್ತಿರಿಲ್ಲ ಅಂತ ಹೇಳಿದ್ರೆ ಸೀಟ್ ಸಿಗ್ತಿರಲಿಲ್ಲ. ಆ ಕಡೆ ಕುತ್ಕೊಂಡು ಆರಾಮಾಗಿ ಬರ್ಬೋದಿತ್ತು. ಗೈಸ್ ಮಂಕಣಕ್ಕೆ ಏನು ಸೀಟ್ ಸಿಕ್ಕಿಲ್ಲ. ಯಾರು ಬಂದರೆ ಅಂದರೆ ಜನರಲ್ಲು ಸದ್ಯಕ್ಕೆ ಮಂಕೊಂಡಿದ್ದೀವಿ. ಇವ್ನು ನೋಡಿ ಬೀಳಂಗೆ ಆಗ್ಬಿಟ್ಟಿದ್ದಾನೆ. ಗಿಡ್ಕ ಮಂಕೊಂಡಿದ್ದೀವಿ. ಬಿದ್ದರೆ ಕೆಳಗಡೆ ಹೋಗೆ ಮಗ್ಲಾಗು ಇಲ್ಲಿ ಹಿಂಗೆ ಎರ್ನಾಕುಲಂ ಅಂತ. ಎರ್ನಾಕುಲಂ ಅದೇ ಬಿದ್ದೋಗ್ತಾನೆ ಅಂತ. ಹಾಂ ಅದೇ ಗಾಯ್ಸ್ ಇವಾಗೆಲ್ಲ ಮುಗೀತು. ಈಗ ಆರಾಮಾಗಿ ಮಂಕೊಂಡಿದ್ವಿ. ಯಾರು ಬರ್ತಂಕ ಮಂಕಂತೀವಿ ಅಷ್ಟೇ. ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿದ್ದಾರೆ. ತೋರಿಸ್ತೀನಿ ಕಟ್ ಮಾಡು. ಇವಾಗ ಎಷ್ಟೊತ್ತು ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಯಾರು ಬಂದರೆ ಅವ್ರಿಗೆ ಸೀಟ್ ಬಿಡಲೇಬೇಕು. ಇವಾಗ ಅಷ್ಟೇ ಮುಗೀತಿದೆ. ಇನ್ನೇನು ನಾಳೆ ಬೆಳಗ್ಗೆ ಹೋಗಿ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ನಾಳೆಯಿಂದ ಮತ್ತೆ ಆ್ಯಸ್ ನಾರ್ಮಲ್ ಡೇ ಅಷ್ಟೇ ಮುಗೀತೀವಿ. ಒಂದು ಕಾಲೇಜ್ಗೆ ಹೋಗ್ಬೇಕು. ನಾಳೆ 7 ಗಂಟೆಗೆ ಬೆಂಗಳೂರು ಇರ್ತೀವಿ. ಆರಾಮಾಗಿ ಮಾಡ್ಕೊಂಡು ಹೋಗ್ತೀವಿ. ಆದರೆ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ನಾಳೆಯಿಂದ ನಾರ್ಮಲ್ ಐತೆ. ನೋಡಿ ಗಾಯ್ಸ್ ಎಷ್ಟು ಬರ್ಬೇಕಾದ್ರೆ ಹಿಂಗೆ ಇದೆ ಈ ಕಲ್ಲರು. ಎಷ್ಟು ಸುತ್ತಾಡಿದ್ರು ಏನು ಅಷ್ಟೇನು ಕಲ್ಲರು ಟ್ಯಾನ್ ಆಗಿಲ್ಲ. ಚೆನ್ನಾಗೇ ಇದ್ದೀವಿ. ಸನ್ಸ್ಕ್ರೀನು ನಮ್ಮ ಅಕ್ಕ ಒಂದು ಸನ್ಸ್ಕ್ರೀನ್ ಹೇಳಿದ್ಲು ಮಿನಿಮಲಿಸ್ಟ್. ಅದು 30 ಗ್ರಾಮಿಗೆ 127 227 ಆ್ಯಕ್ಚುಲಿ. ಅಮೆಝಾನ್ ಒಂದು ತಕ್ಷಣಕ್ಕೆ ₹100 ಕ್ಯಾಶ್ ಬ್ಯಾಕ್ ಬಂತು. ಸೊ 127 ಮಿನಿಮಲಿಸ್ಟು. ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಅನಿಸುತ್ತೆ. ನಮ್ಮ ಅಕ್ಕ ಹೇಳಿದೊಂದು ಯೂಸ್ ಮಾಡಿ ನೀವು ನೋಡೋಣ. ಅಂದರೆ ಅದು ಆಲ್ ಟೈಪ್ ಆಫ್ ಸ್ಕಿನ್ನಿಗೆ ಮ್ಯಾಚ್ ಆಗ್ತಿತ್ತು, ಅದಕ್ಕೆ ತಗೊಂಡಿದ್ದೆ. ಯೂಸ್ ಮಾಡಿ ಚೆನ್ನಾಗಿದೆ ನೋಡಿ. ಎಷ್ಟೊಂದು ಬೀಚಲ್ಲಿ ಸುತ್ತಾಡಿದ್ದೀವಿ, ಎಷ್ಟೋ ಸ್ಟ್ರೀಟಲ್ಲಿ ಸುತ್ತಾಡಿದ್ದೀವಿ. ಇಲ್ಲಿ ಟ್ಯಾನ್ ಆಗಬೇಕಿತ್ತು, ಆಗಿಲ್ಲ. ಇವ್ನು ನೋಡಿ ಇನ್ನು ವೈಟ್ ಆಗೋನೆ. ಓಹೋ ಭಾರಿ ಅಷ್ಟೇ. ಇವಾಗ ನೋಡೋಣ. ನಮ್ಮ ಫ್ರೆಂಡ್ಸ್ ಎಲ್ಲ ಆ ಕಡೆ ಇದ್ದಾರೆ. ಆದರೆ ಇಲ್ಲೇ ಕರ್ಸ್ಕೊಂಡು ಆರಾಮಾಗಿ ಇನ್ನೊಂದು 2-3 ರೀಲ್ಸ್ ಮಾಡೋದಿದೆ. ಅವನು ಯಾರೋ ಇದು ಯಾವುದು ನವಗ್ರಹದೊಂದು ಮಾಡೋಣ ಅಂತ ಹೇಳಿದ್ದ. ಆದರೆ ನವಗ್ರಹದೊಂದು ರೀಲ್ ಮಾಡಿ ಹಾಕಬೇಕು. ಇಲ್ಲೇ ಬಂದರೆ ಅವರೆಲ್ಲ ನೋಡೋಣ. ಇಲ್ಲೊಂದು ಸೀಟ್ ಖಾಲಿ ಆಗುತ್ತೆ. ಅದೇ ರೀಲ್ಸ್ ಎಲ್ಲ ಮಾಡಿದ್ದೀವಿ. ಎಲ್ಲ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡ್ತೀರಾ. ಕೆ ಬ್ರದರ್ಸ್ ಇನ್ಸ್ಟಾಗ್ರಾಮ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವ್ಲಾಗ್ಸ್ಗೆ. ಅಷ್ಟೇ ಗೈಸ್ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಹೇಳೋ ಥ್ಯಾಂಕ್ ಯು ಗೈಸ್. ಏನಾಗಿದೆ ಅಂದರೆ ತುಂಬ ಒಳ್ಳೆ ಸೀಟ್ ಆಯಿತಾ. ನಮಗೆ ಕೇರಳ ಫುಡ್ಡು ಅಷ್ಟು ಇಷ್ಟ ಆಗಿಲ್ಲ. ಡಾಮಿನೋಸ್ ಮಾಡೋಣ ಅಂತ ನೋಡಿದ್ವಿ. ಡಾಮಿನೋಸ್ ಜಾಸ್ತಿ ಫುಲ್ 1000 ಮೇಲೆ ತೋರಿಸ್ತಿತ್ತು. ನೋಡೋಣ ಬ್ಲಿಂಕಿಟ್ ಇಲ್ಲ ಜೆಪ್ಟೋ ಯಾವ್ದಾದ್ರು ಬರ್ತಾ ಅಂತ ನೋಡೋಣ ಅಂತ ಅದ್ರಲ್ಲಿ ಬರೀ ಏನು ತಗೊಳೋದು ಅಂತಂದರೆ ಬಿಸ್ಕೆಟ್ಟು ಅವೈಲೇಬಲ್ ಇತ್ತು. ಸರಿ ಇನ್ನು ಏನು ಮಾಡೋದು ಅಂತ ನೋಡಿದ್ರೆ ತರಕಾರಿ ಅವೈಲೇಬಲ್ ಇತ್ತು. ತರಕಾರಿಲಿ ನಮ್ಮ ಫ್ರೆಂಡ್ಸು ಕ್ಯಾರೆಟ್ ಆರ್ಡ್ರ್ ಮಾಡಿದ್ದಾರೆ. ಕ್ಯಾರೆಟು ಒಂದು 3-4 ಸೆಕ್ಷನ್ ಹಿಂದ್ಗಡೆ ಆರ್ಡ್ರ್ ಮಾಡಿ ಇವಾಗ ಬಂದಿದೆ. ಕಡಿ ತೋರಿಸ್ತೀನಿ. ಕಡಿದಿ ಮತ್ತೆ ತೋರ್ಸ ನೋಡಿ. ಅಲ್ಲಿ ತೋರಿಸ್ತಿದ್ದಾನೆ ನೋಡಿ. ಅಲ್ಲಿ ಜೆಪ್ಟೋ ಇನ್ನೊಂದು ಆರ್ಡ್ರ್ ಮಾಡೋ. ಜೆಪ್ಟಲ್ಲಿ ನೋಡಿ ಗೈಸ್, ಜೆಪ್ಟೋ ಸರ್ವಿಸ್ ಚೆನ್ನಾಗಿದೆ. ಯೂಸ್ ಮಾಡ್ಕೊಳ್ಳಿ ಬೇಕಾದರೆ. ಏನಾದ್ರು ನಿಮಗೆ ಇಷ್ಟ ಆಗಿಲ್ಲ ಫುಡ್ ಅಂತ ಅಂದರೆ, ಇಲ್ಲ ಹೊರಗಡೆ ಏನಾದ್ರು ತರಿಸ್ಬೇಕಂತಂದರೆ ಆರಾಮಾಗಿದೆ. ಡಾಮಿನೋಸ್ ಥರ ಜೆಪ್ಟೋ ಬ್ಲಿಂಕಿಟ್ ಎಲ್ಲ ಇದೆ ಅನ್ಸುತ್ತೆ ಮೋಸ್ಟ್ಲಿ. ಆರ್ಡ್ರ್ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬಾಯ್. ನೋಡಿ ಗಾಯ್ಸ್ ಎಷ್ಟು ರಶ್ ಇದೆ ಟ್ರೈನು. ಸಖತ್ ರಶ್ ಇದೆ. ನಮಗೆ ಸೀಟ್ ಸಿಕ್ಕಿರೋದೇ ಹೆಚ್ಚು ನೋಡಿ.
ಎಲ್ಲ ಫುಲ್ಲು ಇನ್ನೂ ಬೆಳಗಿನ ಜಾವ 7 ಗಂಟೆ ತನಕ ಹೋಗ್ಬೇಕು. ಇನ್ನು ಇವಾಗಲೇ 7 ಗಂಟೆ ಆಗಿಲ್ಲ, ಇನ್ನು 5 ಗಂಟೆ 5:15. ಓಕೆ ಪ್ರದೀಪ್ ಅಲ್ಲೆಲ್ಲ ಮೇಲಿದ್ದಾರೆ. ಪ್ರದೀಪ್ ಹಾಯ್ ಮಾಡು ವ್ಲಾಗಿಗೆ. ಮಾಡಲ್ಲ ಅವ್ರು ಕಳಿಸ್ತೆ ಹಾಯ್ ಮಾಡಿದೆ. ಬ್ರದರ್ ಹಾಯ್ ಮಾಡು. ತಡಿ ಅಲ್ಲಿ ಮಾತ್ರ ಫೋಕಸ್ ಮಾಡಿದ್ದೀನಿ ಬಿಡು ಅವ್ರನ್ನ. ಎಲ್ಲೋ ಇಲ್ಲಿ ಬಿಡೋದು ಹಾಯ್ ಮಾಡು. ಅಲ್ಲಡಿ ಗಾಯ ಸರಿ ಆಗುತ್ತಾನೆ. ನಿನ್ನ ಹೆಸರು ಏನು ಗೊತ್ತಾ? ಸೆಡೆಯನ್ ಮಗ ಅಂತ ಏನು ಹೆಸರು? ಅಲ್ಲಡಿ ಇಲ್ಲೊಬ್ರು, ಅಲ್ಲೊಬ್ಬ ಮತ್ತು ಇಲ್ಲೊಬ್ಬ ಮಂಕಂಡವನೆ. ಇವಾಗ ಕೈ ಎತ್ತುತ್ತಿದ್ದ ನೋಡಿ ಅಲ್ಲಿ ನಮ್ಮ ಪಕ್ಕದಲ್ಲಿ ಇವಾಗ ಸೀಟ್ ಖಾಲಿ ಆಗುತ್ತಾನೆಲ್ಲ, ಈ ಕಡೆ ಹಾಕಬೇಕು ಇವಾಗ. ಏನಾಯ್ತು? ಅಲ್ಲ ಚಪ್ಪಲಿ. ಆಯ್ತು ಸರಿ. ಹರೀಶಿಂದು ಒಂದು ಚಪ್ಪಲಿ ಬಗ್ಗೆ ಒಂದು ಚಪ್ಪಲಿ ಐತೆ, ಇಬ್ಬರು ಹೊಸತ್ತ ಅಂತವ್ರೆ. ಹರೀಶ ಅಂತೂ ಬಂದಾಗೆಲ್ಲ ಒಂದು ಶೂ ಒಂದು ಚಪ್ಪಲಿ. ಬೆಂಗಳೂರಿಗೆ ಬಂದಿದೆಯಾ? ಏನಿಸ್ತಿದೆ ಮನೆಗೆ ಹೋದ್ರೆ ಸಾಕು ಅನಿಸ್ತಾ ಇದೆ. ಫುಲ್ ಟೈರ್ಡ್. ನಮ್ಮ ಕರ್ನಾಟಕ ಹೇಳು. ಹೇಳ ಎಲ್ಲಿದೆಯಲ್ಲ ಚಡಪಟ ನೀ ಹೇಳ. ಫಸ್ಟ್ಗೆ ಒಳ್ಳೆ ರಿಪ್ಲೈ ಕೊಡ್ತೀನಿ. ಅದೆಂಗೆಲ್ಲ ಕಳ್ಸೋದು ಲ್ಯಾಪ್ಟಾಪ್ ಥ್ಯಾಂಕ್ಸ್ ಹೇಳ್ಬೇಕಾ? ಡಾಕ್ಯುಮೆಂಟ್ಸಲ್ಲಿ ಎಲ್ಲ ಕಳ್ಸೋದು ಯಾವುದು ವಾಟ್ಸಪ್ ಅದ? ಅದು ಗೊತ್ತಿಲ್ಲ ನಿಂಗೆ? ಅದೇನಿಲ್ಲ ನಂಗೆ ಕೇಳು. ತಡೆಯಲ್ಲಿ ಎಲ್ಲ ಕಳ್ಸೋದು ಡಾಕ್ಯುಮೆಂಟಲ್ಲಿ ಕಳಿಸ್ಬೇಕಂತ ಕಳ್ಸ. ಫೋಟೋಸ್ ಎಲ್ಲ ಡಾಕ್ಯುಮೆಂಟ್ಸಲ್ಲಿ ಕಳ್ಸೋದಲ್ಲ. ಕಳಿಸ್ತಿದೆಯಲ್ಲೋ? ಯಾರು ಹೇಳಿದ್ದು? ಬೀಚಿಂದ ಅಷ್ಟೇ ಕಳ್ಸಿರೋದು. ಯಾರು ಹೇಳಿದ್ದು ನಿಂಗೆ ಇವಾಗ? ಯಾರು ಫೋನ್ ಮಾಡಿ ಕಳಿಸ್ತಿದೀಯ ಬಿಡು. ಫೈನಲಿ ರೀಚ್ ಟು ಬ್ಯಾಂಗ್ಳೂರ್. ಅಲ್ಲಿ ಮೇಳಗಡೆ ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ಗಾಡಿ ಸಂಖ್ಯೆ 16525 ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ರೀಲ್ಸ್ ಹಾಕಿ Passengers, train number 6525 Kanyakumari Express. Kanyakumari. ನೆಕ್ಸ್ಟ್ ಲೇ ಲಡಾಖ್. ರೂಮಲ್ಲಿ ಮೀಟ್ ಆಗೋದು. ನೆಕ್ಸ್ಟ್ ಲೇ ಲಡಾಖ್. ಅಲ್ಲ ಇವತ್ತಲ್ಲ, ಇನ್ನೊಂದಿನ ಟೈಮ್ ನೆಕ್ಸ್ಟ್ ಲೇ ಲಡಾಖ್. ಗಂಟೆ ಸ್ಪೆಂಡರ್ಗೆ ಇನ್ನೂ ಆಯಿಲ್ ಚೇಂಜ್ ಮಾಡಿಸಲ್ಲ, ಅವ್ನು ಲೇ ಲಡಾಖ್ ಹೋಗ್ತಾವ. Emotional, damn it! ಇಲ್ಲಿ ಇನ್ಕಡೆ ಸುಮಾರು ಹೊತ್ತು ಯಾರು
ಅವ್ನು ಹರೀಶ್ ಚಪ್ಪಲಿ ಹುಡುಗರು ಹರೀಶ್ ಬರೋದು ಅವ್ನು ಯಾರು ಅಂತಾನೆ ಗೊತ್ತಿಲ್ಲ ನಮ್ಮ ರೂಮ್ಗೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಫೈನಲಿ ಬ್ಯಾಂಗ್ಳೂರ್ ರೀಚ್ ಆಗಿದ್ದೀವಿ ಸೇಫ್ಟಿ ಆಗಿ ಫುಲ್ಲು. ಏನು ತೊಂದರೆ ಆಗಿಲ್ಲ. ಊಟಕ್ಕೊಂದು ಸ್ವಲ್ಪ ತೊಂದರೆ ಆಯಿತು, ನೀರಿಗೊಂದು ಸ್ವಲ್ಪ ತೊಂದರೆ ಆಯಿತು. ಆರಾಮಾಗಿ ರೀಚ್ ಆಗಿದ್ದೀವಿ. ನಾವೆಲ್ಲ KRಪುರಮಲ್ಲಿ ಇಳ್ಕೊಂಡಿದ್ದೀವಿ. ಸ್ವಲ್ಪ ಜನ ಅವರೆಲ್ಲ ಮ್ಯಾಜಿಕಲ್ಲಿ ಇಳ್ಕೊಂತಾರೆ. ಇಲ್ಲಿ ನಮಗೆ ಹೆಬ್ಬಾಳ ಹತ್ರ ಆಗುತ್ತೆ ಅಂತ KRಪುರಮ್ ಇಳ್ಕೊಂಡ್ವಿ. ಅವರೆಲ್ಲ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಬೇಕು, ಅದಕ್ಕೆ ಆಮೇಲೆ ನೆಲಮಂಗಲ ಹೋಗಬೇಕು ಇಬ್ಬರು. ಅದಕ್ಕೆ ಮ್ಯಾಜಿಕ್ ಇಳ್ಕೊಂಡಿದ್ದೀವಿ. ಮತ್ತೆ ಏನು ಸಮಾಚಾರ, ಏನಂತೀಯ ಅಂತ? ಟ್ರೈನ್ ಎರ್ರ ಬೇರೆ ರಶ್. ಅದೊಂದು ಪ್ರಾಬ್ಲಮ್ ಆಯಿತು. ಇನ್ನು ಜರ್ನಿನೇ ಜಾಸ್ತಿ ಆಯಿತು ಕೇರಳಗೆ. ಟ್ರಿಪ್ ಆರ್ಗನೈಸ್ ಮಾಡಿದವ್ರಿಗೆ ಒಂದು ದೊಡ್ಡ ನಮಸ್ಕಾರ. ದೊಡ್ಡ ನಮಸ್ಕಾರ. ಅದು ಇವನು ಯಾರು ಅಲ್ಲ, ಇವನೇ. ಆಲ್ಪಿಗೆ ಹೋಗ್ಬೋದಿತ್ತು. ಆಲ್ಪಿಗೆ ಹೋಗಿ ಎರ್ನಾಕುಲಮಿಂದ ಟ್ರೈನ್ ಇತ್ತು ಸಂಜೆ 3 ಗಂಟೆಗೆ ಇದಕ್ಕೆ ಬರ್ತಿದ್ವಿ. ಇಲ್ಲಿ ಬೇಡ ಕಣ, ಅವರ ಮುಂದೆ ಬರೋ. ಅದು ನೋಡಲಿಲ್ಲ. ಎರ್ನಾಕುಲಂ ನಮ್ಮ ಮೈಂಡಲ್ಲೇ ಇಲ್ಲ. ಎರ್ನಾಕುಲಂ ನಮ್ಮ ಮೈಂಡಲ್ಲೇ ಇಲ್ಲ. ಎರ್ನಾಕುಲಂ ಹಾಕಿದ್ದಲ್ಲೋ. ಎರ್ನಾಕುಲಮಿಂದ ನಾವು ಸ್ಟೇಷನ್ ನೋಡೇ ಇಲ್ಲ. ಏನಾದರೂ ಆಲ್ವೆಯಿಂದ ನೋಡಿದ್ದೀವಿ, ಅದು ಬಿಟ್ಟರೆ ತಿರುವನಂತಪುರಂ ನೋಡಿದ್ದೀವಿ. ಎರ್ನಾಕುಲಂ ಹರೀಶ್ ಇಳ್ಕೊಂಡ. ಎರ್ನಾಕುಲಮಲ್ಲಿ ನಾವು ನೋಡಿದರೆ ಆರಾಮಾಗಿ ಆಲ್ಪಿನ ಮುಗಿಸ್ಕೊಂಡು ಸಂಜೆ ಟ್ರೈನ್ ಹತ್ತಿದ್ವಿ. ಇದಕ್ಕೆ 3 ಗಂಟೆಗೆ ಬರ್ತಿದ್ವಿ. ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಇದೇ ಟ್ರೈನ್ 3 ಗಂಟೆಗೆ ಬರೋದಲ್ಲ? ಇದೇ ಟ್ರೈನ್ ಅಲ್ಲ, ಬೇರೆ ಟ್ರೈನ್ ಎರ್ನಾಕುಲಮಿಂದ. ಬಟ್ ಏನು ಮಾಡೋಕ್ಕಾಗಲ್ಲ. ಆದರೂ ಎಂಜಾಯ್ ಮಾಡಿದ್ದೀವಿ ಬಿಡು. ನಾನು ನೆಕ್ಸ್ಟ್ ಟೈಮ್ ಯಾವ ನೋಡೋಣ. ನೆಕ್ಸ್ಟ್ ಟೈಮ್ ಹೋಗಲ್ಲ ಕೇರಳಗಂತೂ. ಕೇರಳಗಂತೂ ಹೋಗಲ್ಲ, ಅದೊಂದು ಫಿಕ್ಸು. ಕೇರಳ ಸುಸ್ತಾಗೋಯ್ತು. ಗೋವಾ ಗೋವಾ ಬೇಡ, ಇದಕ್ಕೆ ಹೋಗೋಣ. ಹೋಗೋದ್ಲೆ ಬರ್ಬೇಕಾರೆ ಹಂಗೆ ಹೋಗಿ ಬರೋದು. ಗೋವಾ ನೀವು ನೋಡಿದ್ದೀರಾ ಅಂತ ನಮಗೂ ಬೇಡ ಅನ್ನೋದು. ಹಂಗಲ್ಲ ಕಣೋ, ಬೇಡ ಅಂದರೆ ಆ ಥರ ಅಲ್ಲ. ಬರ್ಬೇಕಾದ್ರೆ ಒಂದಿನ ಅಷ್ಟೇ ಗೋವಾ. ಅದೇನೋ ಫಾಲ್ಸ್ ಇದೆಯಲ್ಲ ಅದಳು. ಓಕೆ ಬಾಯ್ಸ್, ಡೈರೆಕ್ಟ್ ಮನೆ ಹೋಗಿ ರೆಸ್ಟ್ ಮಾಡಿ ಕೆಲಸ ಮಾಡಬೇಕು. ಇವರು ಆಫೀಸ್ಗೆ ಹೋಗ್ಬೇಕು. ಏನು ಮಾಡೋದು? ಏನೂ ಮಾಡೋಂಗಿಲ್ಲ, ಲೈಫ್ ಹೋಗಲೇಬೇಕು. ಇವತ್ತು ಹೋಗಿಲ್ಲ ಅಂದರೆ ಗೊತ್ತಲ್ಲ, ಸ್ಯಾಂಡ್ವಿಚ್ ಲೀವ್ ಇವ್ರಿಗಂತೂ. ಸ್ಯಾಂಡ್ವಿಚ್ ಬರ್ಗರ್ ಲೀವ್ ಎಲ್ಲ ಇದೆ ಇವರಿಗೆ. ಎಲ್ಲ ಸ್ಯಾಲ್ರಿ ಕಟ್ ಮಾಡ್ತಾರೆ. ಓಕೆ, ಇಷ್ಟೇ ಇದು ವ್ಲಾಗು ಎಂಡ್ ಮಾಡ್ತೀವಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ.